ಗಿಲ್ಲಿ ನಿನ್ಗೆ ತಂಗಿ ಅಂತ ಹೇಳಿದ್ರು. ಸೊ ರಕ್ಷಿತಾಗ್ ಫುಲ್ ಡಿಸಪಾಯಿಂಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ಡಿಸಪಾಯಿಂಟ್ ಆಗ್ಲಿಲ್ಲ ನನಗೆ, ಬಿಕಾಸ್ ಪರವಾಗಿಲ್ಲ, ನಾನು ಅದಕ್ಕೆ ಪಾಸಿಟಿವ್ ತಗೊಳ್ಳಿದ್ದೀನಿ. ಅವರು ನನಗೆ ತಂಗಿ ಹೇಳಿದ್ರೆ ಕೂಡ ನಾನು ಅದಕ್ಕೆ ಪಾಸಿಟಿವ್ ತಗೊಳ್ಳಿದ್ದೀನಿ. ಹೇಗಂದ್ರೆ ಒಂದು ವ್ಯಕ್ತಿ ಅಲ್ಲ, ಎಲ್ಲ ಗುಣ ಇರಬೇಕು. ಅಪ್ಪನ ಗುಣ ಇರಬೇಕು, ಅಣ್ಣನ ಗುಣ ಇರಬೇಕು, ತಮ್ಮನ ಗುಣ ಇರಬೇಕು, ಮಗುನ ಗುಣ ಇರಬೇಕು. ಸೊ ನಾನು ಅವರಿಗೆ ಎಲ್ಲ ನೋಡ್ತೀನಿ. ಯಾಕೆಂದ್ರೆ ಯಾವಾಗ ಮ್ಯಾಮ್ ಸತ್ಯ ಹೇಳ್ತೀನಿ, ಯಾವಾಗ ಅವರು ತಾತ ಆಗಿ ಬಿಹೇವ್ ಮಾಡ್ತಾರೆ, ನನಗೆ ಬುದ್ಧಿ ಹೇಳ್ತಾರೆ. ಯಾವಾಗ ಅವರು ನನ್ನ ಫ್ರೆಂಡ್ ಆಗಿ ಬಿಹೇವ್ ಮಾಡ್ತಾರೆ. ಯಾವಾಗ ಅವರು ಮಗು ಆಗ್ತಾರೆ, ನಾನು ಅವರಿಗೆ ಬುದ್ಧಿ ಹೇಳ್ತೀನಿ. ಯಾವಾಗ ಇಬ್ರು ನಾವು ಒಟ್ಟಾಗಿ ಕಿತಾಪತಿ ಮಾಡ್ತೀವಿ. ಸೊ ನಾವು ಇಬ್ರು ಹೇಗಂದ್ರೆ ಮಿಕ್ಸ್ ಪರ್ಸನಾಲಿಟಿ. ಅದೇ ಗಿಲ್ಲಿ ಹೇಳ್ತಾ ಇದ್ರು, ನಾನು ಕಾವ್ಯನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅದೇ ದೇವರ ಆಟನೇ ಬೇರೆ ಇತ್ತು. ಗಿಲ್ಲಿ ಜೊತೆ ಬಂದಿದ್ದು ನೀನು. ಸೊ ಅದೇ ಮೇಲೆ ನನಗೆ ನಂಬಿಕೆ ಇತ್ತು. ಎಲ್ಲೋ ಕಡೆ ಹೇಳ್ತೀವಿ ಗೊತ್ತುಂಟ, ನೀವು ಮನಸ್ಸಲ್ಲಿ ಎಂತ ಮಾಡಿದ್ರೆ ನಿಮಗೆ ತಿರ್ಕಿಯದೆ ಆ ಟೈಮಲ್ಲಿ ನಿಮಗೆ ಸಿಗಲ್ಲ, ಬಟ್ ಸಿಗುತ್ತೆ, ನಮಗೆ ವಾಪಸ್ ಸಿಗುತ್ತೆ. ಹೋಪ್ಸು ನಿಮ್ಗೆ ಸಿಗ್ಲಿ. ಓಕೆನಾ? ದೆನ್ ನೀನು ಕಾವ್ಯನ ಕಂಡ್ರೆ ಯಾಕೆ ರಕ್ಷಿತಾಗ ಆಗ್ತಿರ್ಲಿಲ್ಲ? ಪದೇ ಪದೇ ನಾಮಿನೇಟ್ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಇದಕ್ಕೆಲ್ಲ ಕಾರಣ ಪೊಸೆಸಿವ್. ಗಿಲ್ಲಿ ನಿನ್ಗೆ ತಂಗಿ ಅಂತ ಹೇಳಿದ್ರು. ಸೊ ರಕ್ಷಿತಾಗ್ ಫುಲ್ ಡಿಸಪಾಯಿಂಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ಡಿಸಪಾಯಿಂಟ್ ಆಗ್ಲಿಲ್ಲ ನನಗೆ, ಬಿಕಾಸ್ ಪರವಾಗಿಲ್ಲ, ನಾನು ಅದಕ್ಕೆ ಪಾಸಿಟಿವ್ ತಗೊಳ್ಳಿದ್ದೀನಿ. ಅವರು ನನಗೆ ತಂಗಿ ಹೇಳಿದ್ರೆ ಕೂಡ ನಾನು ಅದಕ್ಕೆ ಪಾಸಿಟಿವ್ ತಗೊಳ್ಳಿದ್ದೀನಿ. ಹೇಗಂದ್ರೆ ಒಂದು ವ್ಯಕ್ತಿ ಅಲ್ಲ, ಎಲ್ಲ ಗುಣ ಇರಬೇಕು. ಅಪ್ಪನ ಗುಣ ಇರಬೇಕು, ಅಣ್ಣನ ಗುಣ ಇರಬೇಕು, ತಮ್ಮನ ಗುಣ ಇರಬೇಕು, ಮಗುನ ಗುಣ ಇರಬೇಕು. ಸೊ ನಾನು ಅವರಿಗೆ ಎಲ್ಲ ನೋಡ್ತೀನಿ. ಯಾಕೆಂದ್ರೆ ಯಾವಾಗ ಮ್ಯಾಮ್ ಸತ್ಯ ಹೇಳ್ತೀನಿ, ಯಾವಾಗ ಅವರು ತಾತ ಆಗಿ ಬಿಹೇವ್ ಮಾಡ್ತಾರೆ, ನನಗೆ ಬುದ್ಧಿ ಹೇಳ್ತಾರೆ. ಯಾವಾಗ ಅವರು ನನ್ನ ಫ್ರೆಂಡ್ ಆಗಿ ಬಿಹೇವ್ ಮಾಡ್ತಾರೆ. ಯಾವಾಗ ಅವರು ಮಗು ಆಗ್ತಾರೆ, ನಾನು ಅವರಿಗೆ ಬುದ್ಧಿ ಹೇಳ್ತೀನಿ. ಯಾವಾಗ ಇಬ್ರು ನಾವು ಒಟ್ಟಾಗಿ ಕಿತಾಪತಿ ಮಾಡ್ತೀವಿ. ಸೊ ನಾವು ಇಬ್ರು ಹೇಗಂದ್ರೆ ಮಿಕ್ಸ್ ಪರ್ಸನಾಲಿಟಿ. ಅದೇ ಗಿಲ್ಲಿ ಹೇಳ್ತಾ ಇದ್ರು, ನಾನು ಕಾವ್ಯನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅದೇ ದೇವರ ಆಟನೇ ಬೇರೆ ಇತ್ತು. ಗಿಲ್ಲಿ ಜೊತೆ ಬಂದಿದ್ದು ನೀನು. ಸೊ ಅದೇ ಮೇಲೆ ನನಗೆ ನಂಬಿಕೆ ಇತ್ತು. ಎಲ್ಲೋ ಕಡೆ ಹೇಳ್ತೀವಿ ಗೊತ್ತುಂಟ, ನೀವು ಮನಸ್ಸಲ್ಲಿ ಎಂತ ಮಾಡಿದ್ರೆ ನಿಮಗೆ ತಿರ್ಕಿಯದೆ ಆ ಟೈಮಲ್ಲಿ ನಿಮಗೆ ಸಿಗಲ್ಲ, ಬಟ್ ಸಿಗುತ್ತೆ, ನಮಗೆ ವಾಪಸ್ ಸಿಗುತ್ತೆ. ಹೋಪ್ಸು ನಿಮ್ಗೆ ಸಿಗ್ಲಿ. ಓಕೆನಾ? ದೆನ್ ನೀನು ಕಾವ್ಯನ ಕಂಡ್ರೆ ಯಾಕೆ ರಕ್ಷಿತಾಗ ಆಗ್ತಿರ್ಲಿಲ್ಲ? ಪದೇ ಪದೇ ನಾಮಿನೇಟ್ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಇದಕ್ಕೆಲ್ಲ ಕಾರಣ ಪೊಸೆಸಿವ್ನೆಸ್ ಇಂದಾನೆ ಈ ತರ. ಡೆಫಿನೆಟ್ಲಿ ಗೊತ್ತಾಗ್ತಾ ಇತ್ತು. ಕರೆಕ್ಟ್ ಇಲ್ಲ ಮಾರ್ರೆ, ಅದೇ ಎಲ್ಲ ನೀವು 100% ಹೇರ್ಲಿಕ್ಕೆ ಆಗಲ್ಲ. ಸಂಬರ್